ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಾಸ್ಯ ನಿಶಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಬ್ಯಾಂಗ್ಳೂರು ಅಂದರೆ ಕರ್ನಾಟಕ ಫೇಮಸ್ ಫುಡ್ ಐಟಮ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಅಕ್ಕಿ ರೊಟ್ಟಿ ಮತ್ತು ನನ್ನ ಸ್ಟೈಲಿನ ಆನಿಯನ್ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು 1 ಕಪ್ ಅಕ್ಕಿ ಇಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ತುರಿದಿರೋ ಕ್ಯಾರೆಟ್, ಕೊತ್ತಂಬರಿ, ಕರಿಬೇವು ಸೊಪ್ಪು, 1 ಇಂಚು ಶುಂಠಿ, ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ. ಸೊ ಈಗ ಒಂದು ಬೌಲಲ್ಲಿ ಫಸ್ಟ್ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಅದೊಂದು ಕಪ್ ಹಾಕ್ಕೊಳ್ಳಿ. ತುರಿದಿರೋ ಕ್ಯಾರೆಟ್ ಅದೊಂದು ಕಪ್ ಹಾಕ್ಕೊಳ್ಳಿ. ಇದಾದ ನಂತರ ಕೊತ್ತಂಬರಿ, ಕರಿಬೇವು ಸೊಪ್ಪು ಅದೊಂದು, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಇವೆಲ್ಲ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅಂದರೆ ಎಲ್ಲ ಡ್ರೈನೆಸ್ ಎಲ್ಲ ಕಂಪ್ಲೀಟ್ ಇದಾಗಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಥರ ಮಿಕ್ಸ್ ಮಾಡಿ ಮ್ಯಾಗ್ನೆಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಒಂದು 5 ಮಿನಿಟ್ಸ್. ಇಷ್ಟಲ್ಲೇ ನಾವು ಚಟ್ನಿಗೆ ಏನು ಬೇಕು ನೋಡೋಣ. 1 ಟೊಮ್ಯಾಟೊ, 1 ಆನಿಯನ್, ಉದ್ದಿನಬೇಳೆ, ಕಡಲೆಬೇಳೆ, 1 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಕರಿಬೇವು ಸೊಪ್ಪು, ಒಗ್ಗರಣೆ, ಕೊತ್ತಂಬರಿ ಸೊಪ್ಪು ಮತ್ತು ಆಯಿಲ್. ಈಗ ಚಟ್ನಿ ಮಾಡೋ ಪ್ರೊಸೀಜರ್ ಹೇಗೆ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು 1 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೀಟ್ ಆದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಲೈಟ್ ಫ್ರೈ ಮಾಡಿ, ನಂತರ 1 ಮೆಣಸಿನ್ಕಾಯಿ, ಆಮೇಲೆ ಆನಿಯನ್ಸ್ ಎಲ್ಲ ಹಾಕಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮೆತ್ತಗೆ ಫ್ರೈ ಆದಮೇಲೆ ಟೊಮ್ಯಾಟೊ 1 ಕಪ್ ಹಾಕಿ ಇನ್ನಷ್ಟು ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಉಪ್ಪು, ಅರಿಶಿನ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಸಾಫ್ಟ್ನೆಸ್ ಬರೋವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸೊ ಅದು ತಂದಾದಮೇಲೆ ನಾವು ಮೊದಲು ಏನಾದರೆ ಫ್ರೈ ಮಾಡಿ ಇದನ್ನ ತಣಿಯಕ್ಕೆ ಇಟ್ಟಿದ್ದೀವಲ್ಲ, ಸೊ ಇದು ತಂದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆದ ನಂತರ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕು, ಲೈಕ್ ನಾರ್ಮಲ್ ನಾವು ಒಗ್ಗರಣೆ ಹೇಗೆ ಹಾಕ್ತೀವೋ ಅದೇ ಥರ ಚಟ್ನಿಗೆ ಒಗ್ಗರಣೆ, ಮತ್ತು ನಾವು ಸ್ಪೆಷಲಾಗಿ ಹೇಳ್ಬೇಕಾಗಿಲ್ಲ. ಓಕೆ, ಸೊ ನಮ್ಮ ವೀಡಿಯೋನ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಬೇಕು ಅಂತ ಕೋರ್ಕೊಳ್ತಿದ್ದೀನಿ. ಸೊ ಇಷ್ಟರಲ್ಲೇ ಚಟ್ನಿ ಒಗ್ಗರಣೆ ಆಗಿದೆ. ಸೊ ಚಟ್ನಿ ಪಕ್ಕಕ್ಕೆ ಇಟ್ಬಿಟ್ಟು ಅಕ್ಕಿ ರೊಟ್ಟಿ ತಟ್ಟೋ ವಿಧಾನ ಹೇಗೆ ಅಂದರೆ, ಒಂದು ಪ್ಲಾಸ್ಟಿಕ್ ಪೇಪರ್, ಅದರ ಮೇಲೆ ಒಂದು ವೆಟ್ ಕ್ಲಾತ್, ಒಂದು ನ್ಯಾಪ್ಕಿನ್ ಆದರೂ ಅದ್ರ ಮೇಲೆ ಹಾಕ್ಕೊಳ್ಳಿ. ನಮಗೆ ಯಾವ ಸೈಜ್ ರೊಟ್ಟಿ ಅಂದರೆ ದೊಡ್ಡದಾಗಬೇಕಾ ಚಿಕ್ಕದಾಗಬೇಕಾ ತಕ್ಕನಂಗೆ ರೌಂಡ್ ಬಾಲ್ಸ್ ಮಾಡಿಕೊಂಡು ನೆಮ್ಮದಿಯಾಗಿ ತಟ್ಟಿ ಸ್ಪ್ರೆಡ್ ಮಾಡಿ, ಎಷ್ಟು ದೊಡ್ಡದಾಗುತ್ತೋ ಸಾಧ್ಯ ಅಷ್ಟೊತ್ತು ತೆಳುವಾಗಿ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿ ಸುಡೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ನಾನು ಚಪಾತಿ ಪ್ಯಾನ್ ಇಟ್ಟಿದ್ದೀನಿ. ಚಪಾತಿ ಪ್ಯಾನ್ ಇಟ್ಟು ಹೀಟ್ ಆದ ನಂತರ 1 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದ್ರ ಮೇಲೆ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನೆಮ್ಮದಿಯಾಗಿ ಸಿಮ್ಮಲ್ಲಿಟ್ಟು ಅಕ್ಕಿ ರೊಟ್ಟಿನ ಈ ಥರ ಫ್ಲಿಪ್ ಮಾಡಿದ್ರೆ ಮೆಲ್ಲಗೆ ತೆಗೆದ್ರೆ ಅದು ಸ್ವಲ್ಪ ಆಲ್ಟರ್ನೇಟ್ ಆಗಿ ಸೆಟ್ ಆಗುತ್ತೆ. ಸೊ ಲೈಟಾಗಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ನೀಟಾಗಿ ರೋಸ್ಟ್ ಆದ ತಕ್ಷಣ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಚಟ್ಪಟ ಅನ್ನೋ ಥರ ಕ್ರಿಸ್ಪಿಯಾಗಿ ನಮ್ಮ ಅಕ್ಕಿ ರೊಟ್ಟಿ ಹಾಗೂ ಚಟ್ನಿ ರೆಡಿಯಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.